ಸಾಕ್ಷಾತ್ ಯದುವೀರ್ ಮಹಾರಾಜರಿಗೆ, ಯುವರಾಜರಿಗೆ, ಯದುವೀರರಿಗೆ ಭಾರತ್ ಮಾತಾ ಕಿ ಜೈ ಶ್ರೀರಾಮ್, ಜೈ ಶ್ರೀರಾಮ್. ದೇಶಕ್ಕೆ ಮೋದಿ, ದೇಶಕ್ಕೆ ಮೋದಿ, ಮೈಸೂರಿಗೆ ಯದುವೀರರು. ದೇಶಕ್ಕೆ ಮೋದಿ, ದೇಶಕ್ಕಾಗಿ ಮೋದಿ, ಮೈಸೂರಿಗಾಗಿ ಯದುವೀರರು. ನಮ್ಮೆಲ್ಲರ ನೆಚ್ಚಿನ ಅಭ್ಯರ್ಥಿಗಳಾದಂತ ಮಾನ್ಯ ಮಹಾರಾಜರಿಗೆ, ಯದುವೀರ್ ಮಹಾರಾಜರಿಗೆ, ಯದುವೀರ್ ಮಹಾರಾಜರಿಗೆ ಘೋಷಣೆ ಘೋಷಣೆ ನೋಡಿ. ಆ ಸರ್ಕಲ್ ಅಲ್ಲಿ ಮಾಧ್ಯಮದ ವಾಹನ ಮುಂದೋಗ್ಬೇಕು. ಒಂದ್ ನಿಮಿಷ ಕಾರ್ಯಕರ್ತರನ್ನ ಕೇಳಿಸ್ಕೊಳ್ಳಿ. ಇಲ್ಲ ಮಾತಾಡೋಣ. ವಾಹನ ಇಲ್ಲ ನಿಲ್ಸಪ್ಪ ದಯವಿಟ್ಟು, ದಯವಿಟ್ಟು ಎಲ್ಲ ಸಭೆಯಲ್ಲಿ ನಿಲ್ಸು ದಯವಿಟ್ಟು. ಕಾರ್ಯಕರ್ತರೆಲ್ಲ ಇಲ್ಲೇ ಇರಬೇಕು ದಯವಿಟ್ಟು. ಸಭೆಯನ್ನ ಉದ್ದೇಶಿಸಿ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಜಾತ್ಯತೀತ ಜನತಾದಳದ ಅಧ್ಯಕ್ಷ ಆಗಿರ್ತಕ್ಕಂಥ ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರು ನಮ್ಮನ್ನೆಲ್ಲರನ್ನು ಉದ್ದೇಶಿಸಿ ಮಾತನಾಡುತ್ತಾರೆ. ದಯವಿಟ್ಟು ಕಾರ್ಯಕರ್ತರು ಮುಂದುವರಿಸಿ ನಿಲ್ಲಿಸಬೇಕಲ್ಲಿ. ಕೊಡಗು ಲೋಕಸಭಾ ಕ್ಷೇತ್ರದ ಭಾರತೀಯ ಜನತಾ ಪಕ್ಷ ಹಾಗೂ ಜಾತ್ಯತೀತ ಜನತಾದಳದ ಮೈತ್ರಿಯ ಅಭ್ಯರ್ಥಿಗಳಾಗಿ ಮೈಸೂರು ನಗರಕ್ಕೆ ದೊಡ್ಡ ಮಟ್ಟದ ಕೊಟ್ಟಿರತಕ್ಕಂಥ ಮೈಸೂರು ಅರಸು ಪರಿಸರದ ಯದುವೀರ್ ಒಡೆಯರವರು ಅಭ್ಯರ್ಥಿಗಳಾಗಿ ಸೇರಿದ್ದಾರೆ. ಅವರ ಪರವಾಗಿ ಈಗಿನ ಸಹಸ್ರಾರು ಎರಡು ಪಕ್ಷಗಳ ಕಾರ್ಯಕರ್ತರುಗಳ ಜೊತೆಗೂಡಿ ಪಕ್ಷದ ಮುಖಂಡಗಳಾಗಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರು ಕ್ರಿಯಾಶೀಲರು ಆಗಿರ್ತಕ್ಕಂಥ ವಿಜಯೇಂದ್ರ ಅವರು, ಟಿ ದೇವೇಗೌಡರು ಲೋಕಸಭೆಯಲ್ಲಿ 2 ಅವಧಿಗೆ ಮೈಸೂರು ಮತ್ತು ಕೊಡಗು ಜಿಲ್ಲೆಯನ್ನು ಪ್ರತಿನಿಧಿಸಿ ಉತ್ತಮವಾದಂತಹ ಹಲವಾರು ಮೂಲಭೂತ ಸೌಕರ್ಯಗಳ ಯೋಜನೆಗಳಿಗೆ ಜನಸಾಮಾನ್ಯರಿಗೆ ಸ್ಪಂದಿಸಿರತಕ್ಕಂಥ ಪ್ರತಾಪ್ ಸಿಂಹ ಅವರು, ಕೆಆರ್ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಶ್ರೀವತ್ಸ ಅವರು, ನಮ್ಮ ಟಿ ದೇವೇಗೌಡರು, ಅಲ್ಲಿಂದ ರಾಮದಾಸ್ ಅವರು, ನಾಗೇಂದ್ರ ಅವರು, ನಮ್ಮ ಹುಡುಗೂರಿನ ಹರೀಶ್ ಗೌಡರು, ಮಾದೇವಣ್ಣ ಅವರು, ಪ್ರಿಯಾಪಟ್ಟಣ ಅವರು, ನಮ್ಮ ಅವರು, ಚಾಮರಾಜನಗರ ಮೈಸೂರು ನಗರದಲ್ಲಿ ಹೆಚ್ಚಿನ ಬಾಂಧವ್ಯ ಇದೆ. ಕುಮಾರ್ ಅವರಿದ್ದಾರೆ ಹಾಗೂ ಹಲವಾರು ಪ್ರಮುಖ ನಾಯಕರು, ದಯವಿಟ್ಟು ಯಾರು ವಿಜಯಶಂಕರ್ ಅವರು ಮಾಜಿ ಲೋಕಸಭಾ ಎಲ್ಲರೂ ಜೊತೆಗೂಡಿ ಇಂದಿನ ನಾಮಪತ್ರವನ್ನು ಸಲ್ಲಿಸಬೇಕೆಂದು ಹೇಳಿದೆ. ನಾನು ಮೈಸೂರಿನ ಅವರು ಜನಪದಲ್ಲಿದ್ದಾರೆ. ನಮ್ಮ ಸಹಸ್ರಾರು ಸಂಖ್ಯೆಯ ಕಾರ್ಯಕರ್ತರ ಜೊತೆಗೂಡಿ ನಾಮಪತ್ರ ಸಲ್ಲಿಕೆ ಕಾರ್ಯಕ್ರಮ ಏನಿದೆ. ಇವತ್ತು ಈ ಚುನಾವಣೆ ಒಂದು ಧರ್ಮಯುದ್ಧ. ಇವತ್ತು ಮೈಸೂರು ಅರಸರು ಈ ಒಂದು ರಾಜ್ಯಕ್ಕೆ ಕೊಟ್ಟಂತ ಕೊಡುಗೆಯನ್ನ ನಾವು ಇವತ್ತೇನು ಒಂದು ಸ್ಮರಿಸ್ಕೊತೀವಿ ಪ್ರತಿನಿತ್ಯ. ಇವತ್ತು ಕಾವೇರಿ ನೀರಿನ ವಿಷಯದಲ್ಲಿರ್ಬೋದು, ಮೈಸೂರಿನ ಸಾಮಾಜಿಕ ನ್ಯಾಯವನ್ನ ಈ ಒಂದು ರಾಜ್ಯಕ್ಕೆ ಕೊಟ್ಟಂತ ಸ್ವಾತಂತ್ರ್ಯ ಪೂರ್ವದಲ್ಲಿ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳಿಂದ ಈ ಒಂದು ಭಾಗದಲ್ಲಿ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ನಾವೇನು ಕಂಡಿದ್ದೇವೆ. ಇವತ್ತು ಮೈಸೂರಿನ ಮತ್ತು ಕೊಡಗು ಜಿಲ್ಲೆಯ ಎಲ್ಲ ನನ್ನ ಆತ್ಮೀಯ ಮತದಾರ ಬಂಧುಗಳಲ್ಲಿ ಮನವಿ ಮಾಡ್ತೇನೆ, ನಮ್ಮೆಲ್ಲರಿಗೆ ಇವತ್ತು ಈ ಒಂದು ರಾಜಮನೆತನದ ಬಗ್ಗೆ ಗೌರವ ಏನಿದೆ, ಅವರು ರಾಜಮನೆತನವನ್ನು ಪ್ರತಿನಿಧಿಸ್ತಾ ಇದ್ರು. ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಯದುವೀರ್ ಅವರು ಒಬ್ಬ ಸಾಮಾನ್ಯ ಜನಸಾಮಾನ್ಯರ ಜೊತೆಯಲ್ಲಿ ಬೆರೆತು ನಾನು ಇವತ್ತು ಜನಸಾಮಾನ್ಯರಲ್ಲಿ ನಾನು ಒಬ್ಬ ಜನಸಾಮಾನ್ಯರಾಗಿ ಕೆಲಸವನ್ನ ಮಾಡಬೇಕು ಅಂತ ಹೇಳಿ ಉದ್ದೇಶವನ್ನು ಇಟ್ಟು ನಿಮ್ಮ ಜೊತೆಯಲ್ಲಿ ಇವತ್ತು ಈ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದಾರೆ. ಮೈಸೂರು ಅರಸರಿಗೆ ನಾವು ಗೌರವವನ್ನು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಈಗ
ಮೂಲಕ ಲಕ್ಷಾಂತರ ಕುಟುಂಬಗಳು ನೆನಪಿಸ್ಕೊಳ್ತಕ್ಕಂಥ ದಿನವನ್ನು ನಾವೇನು ಕಾಣ್ತಾ ಇದ್ದೇವೆ. ಈಗಲೂ ನಿಮ್ಮೆಲ್ಲರ ಆಶೀರ್ವಾದ ಯದುವೀರ್ ಅವರಿಗೆ ನೀಡಬೇಕು ಅಂತಕ್ಕಂಥ ಮನವಿಯನ್ನು ಮಾಡ್ತೇನೆ. ನಿನ್ನೆ ದಿನ ಅಮಿತ್ ಶಾ ಅವರು ಕೇಂದ್ರದ ಗೃಹ ಸಚಿವರು ಪ್ರಥಮವಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಒಂದು ಬೃಹತ್ ರೋಡ್ ಶೋ ಮುಖಾಂತರ ರಾಜ್ಯದ ಜನತೆಗೆ ಸಂದೇಶ ಕೊಟ್ಟಿದ್ದಾರೆ. ಇವತ್ತು ನರೇಂದ್ರ ಮೋದಿ ಅವರು ದೇಶಕ್ಕೆ ಅನಿವಾರ್ಯ ಅಂತಕ್ಕಂಥದ್ದು ಇಡೀ ದೇಶದ ಉದ್ದಗಲಕ್ಕೂ ಪ್ರತಿಯೊಬ್ಬ ನಾಗರಿಕರ ಮಾತುಗಳೇನಿದೆ. ದೇಶಕ್ಕೆ ಒಂದು ಸುಭದ್ರವಾದಂತಹ ಸರ್ಕಾರ, ಸುಭದ್ರವಾದಂತಹ ಆರ್ಥಿಕ ನೀತಿಗಳನ್ನ ಜಾರಿಗೆ ತರತಕ್ಕಂಥ ನಿಟ್ಟಿನಲ್ಲಿ ನರೇಂದ್ರ ಮೋದಿ ಅವರ ಕೊಡುಗೆಯನ್ನು ನಾವು ಇವತ್ತು ಸ್ಮರಿಸಬೇಕಾಗಿದೆ. ಇವತ್ತು ಯಾವೊಂದು ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರದಿಂದ ಕೂಡಿರ್ತಕ್ಕಂಥದ್ದು ಮತ್ತು ಮೈಸೂರಿನ ಇವತ್ತು ಯಾವ ರೀತಿಯಲ್ಲಿ ಒಂದೊಂದು ವರ್ಗಾವಣೆಯಲ್ಲಿ ಕೋಟ್ಯಾಂತರ ರೂಪಾಯಿ ಹಣವನ್ನ ಲೂಟಿ ಮಾಡತಕ್ಕಂಥ ಕೆಲಸವನ್ನ ಈ ಸರ್ಕಾರ ಏನು ಮಾಡಿದೆ. ಗೊತ್ತಿದ್ದೇವೆ ಅಂತಕ್ಕಂಥ ಮಾತನ್ನ ಹೇಳ್ತಕ್ಕಂಥ ಸರ್ಕಾರ 5 ಗ್ಯಾರಂಟಿಗಳ ಜೊತೆಯಲ್ಲಿ ಪ್ರತಿ ವರ್ಷ 1 ಲಕ್ಷ ಕೋಟಿ ಹಣವನ್ನ ನೀವುಗಳು ಸಾಲವನ್ನು ತೀರಿಸಬೇಕಾದ ಪರಿಸ್ಥಿತಿಯಲ್ಲಿ ನಿಮ್ಮನ್ನ ತೋರಿಸ್ತಾರೆ. ಯಾವುದೇ ರೀತಿಯ ಅಭಿವೃದ್ಧಿ ಯಾವುದಾದ್ರೂ ಪಕ್ಷಗಳು ಕೊಡುಗೆಯನ್ನು ಕೊಟ್ಟಿದ್ರೆ ಅದು ಹೆಚ್ಚಿನ ರೀತಿಯಲ್ಲಿ ಬಿಜೆಪಿಯ ಪಕ್ಷ ಅಧಿಕಾರದಲ್ಲಿದ್ದಾಗ ಜನತಾದಳ ಮತ್ತು ಬಿಜೆಪಿ ಪಕ್ಷಗಳು ಒಟ್ಟಾಗಿ ಮತ್ತು ಮೈತ್ರಿ ಸರ್ಕಾರವನ್ನ ಸನ್ಮಾನ್ಯ ಯಡಿಯೂರಪ್ಪನವರು ನಾವು ಜೊತೆಗೂಡಿ ಮಾಡಿದಾಗ ಮೈಸೂರು ನಗರಕ್ಕೆ KNURನ ಸ್ಕೀಮ್ನ ಜಾರಿಗೆ ತರ್ತಕ್ಕಂಥ ಕೆಲಸವನ್ನು ಮಾಡಿ ಮೈಸೂರಿನ ಅಭಿವೃದ್ಧಿಗೆ ನಾವು ಸಲ್ಲಿಸತಕ್ಕಂಥ ಸೇವೆ ಏನಿದೆ. GT ದೇವೇಗೌಡರು ವಿಶೇಷವಾಗಿ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಯಾವ ಮುಖ್ಯಮಂತ್ರಿ 2 ಅವಧಿಯಾಗಿ 2 ಅವಧಿಗೆ ಉಪಮುಖ್ಯಮಂತ್ರಿಯಾಗಿ ಚಾಮುಂಡೇಶ್ವರಿ ಕ್ಷೇತ್ರವನ್ನ ಯಾವುದೇ ರೀತಿಯ ಅಭಿವೃದ್ಧಿಯನ್ನು ಕಂಡಿರಲಿಲ್ಲ. GT ದೇವೇಗೌಡರ ನಾಯಕತ್ವದಲ್ಲಿ, ನಮ್ಮ ಪ್ರತಾಪ್ ಸಿಂಹ ಅವರ ನಾಯಕತ್ವದಲ್ಲಿ ಯಾವೊಂದು ಅಭಿವೃದ್ಧಿಗಳನ್ನ ಕಳೆದ 10 ವರ್ಷಗಳಿಂದ ಕಂಡಿದ್ದೀರಿ. ನನ್ನ ತಾಯಂದರಿಗೆ ಮನವಿ ಮಾಡ್ತೇನೆ, ಕಾಂಗ್ರೆಸ್ನ ಯಾವುದೇ ಗ್ಯಾರಂಟಿ ಕಾರ್ಯಕ್ರಮಗಳು ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ಯಾವುದೇ ರೀತಿಯ ಒಂದು ಭದ್ರ ಬುನಾದಿಯನ್ನು ಹಾಕಲ್ಲ. ಇವತ್ತು 52,000 ಕೋಟಿ ಹಣವನ್ನ ಬಡವರಿಗೆ ಕೊಡ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಅದೇ 52,000 ಕೋಟಿ ಕೊಡ್ಲಿಕ್ಕೆ ನಿಮ್ಮಗಳ ಮೇಲೆ ಈ ವರ್ಷ 1 ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ. 1 ಲಕ್ಷ ಕೋಟಿಯ ಸಾಲ ನೀವೇ ತೀರಿಸಬೇಕಾದಂತ ಅನಿವಾರ್ಯ ಪರಿಸ್ಥಿತಿಯಲ್ಲಿದ್ದೀರಿ. ಅದಷ್ಟೇ ಅಲ್ಲ, ಇವತ್ತು ನಿಮ್ಮ ಮಕ್ಕಳ ಒಂದು ವಿದ್ಯಾಭ್ಯಾಸಕ್ಕೆ, ನಿಮ್ಮ ಕುಟುಂಬದಲ್ಲಿ ಆಗ್ತಕ್ಕಂಥ ಆರೋಗ್ಯದ ಸಮಸ್ಯೆಗಳಿಗೆ ಈ ಸರ್ಕಾರದಿಂದ ಯಾವುದೇ ರೀತಿಯ ಕಾರ್ಯಕ್ರಮಗಳಿಲ್ಲ. ಇವತ್ತು ಇಷ್ಟೊಂದು ಬೃಹತ್ ಸಂಖ್ಯೆಯಲ್ಲಿ ನಾವೆಲ್ಲ ಸೇರಿ ಯಾವೊಂದು ಜನತೆಯವರ ಪರವಾಗಿ ನಿಮ್ಮ ಜಯಘೋಷಣೆ, ನರೇಂದ್ರ ಮೋದಿ ಅವರ ಪರವಾಗಿ ನಿಮ್ಮ ಜಯಘೋಷಣೆ ಮನವಿ ಮಾಡ್ತೇನೆ. ನಂತರ ನಾನು ಪುನಃ ವಿಜೇಂದ್ರ ಅವರು, ನಾವು ನಮ್ಮ ಪಕ್ಷದ ಮುಖಂಡರುಗಳು ಪುನಃ ಚಾಮರಾಜನಗರ ಜಿಲ್ಲೆ ಹಾಗೂ ಮತ್ತು ಈ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಹಳ್ಳಿಗಳ ಮೇಲೆ ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ನಿಮ್ಮ ವಿಶ್ವಾಸ, ನಿಮ್ಮ ಆಶೀರ್ವಾದವನ್ನು ಪಡೆಯತಕ್ಕಂಥದ್ದಕ್ಕೆ ಕನಿಷ್ಠ 2 ದಿನಗಳ ಕಾಲ ಈ ಕ್ಷೇತ್ರದಲ್ಲಿ ನಾವೆಲ್ಲರೂ ಜೊತೆಗೂಡಿ ಇವತ್ತು ಚಾಮರಾಜನಗರ ಲೋಕಸಭಾ ಕ್ಷೇತ್ರವನ್ನು ಗೆಲ್ಲಬೇಕು. ಅದೇ ರೀತಿಯಲ್ಲಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಯದುವೀರ್ ಅವರು ಆಯ್ಕೆಯಾಗತಕ್ಕಂಥ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಆಶೀರ್ವಾದವನ್ನ, ನಿಮ್ಮ ಶ್ರಮವನ್ನು ಮುಂದಿನ 20 ದಿನಗಳ ಕಾಲ ನಾವು ಈ ಒಂದು ಚುನಾವಣೆಯಲ್ಲಿ ನಮ್ಮ ಒಂದು ಸೇವೆಯನ್ನು ಮಾಡಬೇಕು ಅಂತ ಹೇಳಿ ನಿಮ್ಮೆಲ್ಲರಿಗೂ ಗೌರವಪೂರ್ವಕವಾಗಿ ನನ್ನ ವಂದನೆಗಳಿಂದ ಸಲ್ಲಿಸಲು ಮಾತನ್ನು ಮುಗಿಸ್ತೇನೆ. ಜೈ ಶ್ರೀ ಕರ್ನಾಟಕ. ಗಾಡಿ ಗಾಡಿ ಕಾರ್ಯಕ್ರಮ